ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಸಿಹಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಅಜ್ಜಿ ಕಾಲದಲ್ಲೆಲ್ಲ ಈ ಥರ ದೋಸೆಗಳು ಮಾಡ್ತಾಯಿದ್ರು. ಇದು ಹಳೆ ಕಾಲದ ಒಂದು ರೆಸಿಪಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ನಮಗೆ ಸ್ವೀಟ್ ಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡ್ರೆ ನಮಗೆ ಬೇರೆ ಸ್ವೀಟು ತಿನ್ನಬೇಕು ಅನಿಸೋದಿಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ಈಸಿಯಾಗೆ ಮಾಡ್ಕೊಳ್ಬೋದು. ಕೆಲವ್ರಿಗೆ ಒಬ್ಬಟ್ಟು ತಿನ್ನಬೇಕು ಅನ್ಸೋ ಆಸೆ ಇರುತ್ತೆ, ಮಾಡೋಕ್ಕಾಗಲ್ಲ. ಆ ಥರದವರು ಈ ಥರ ಮಾಡಿಕೊಂಡ್ರೆ ನಿಮಗೆ ಒಬ್ಬಟ್ಟು ತಿಂದಷ್ಟೇ ತೃಪ್ತಿ ಆಗುತ್ತೆ. ಅಷ್ಟು ಟೇಸ್ಟಿ ಇರುತ್ತೆ. ನೋಡಿ ಹೇಗೆ ಮಾಡೋದು ಅಂತ. ನೋಡಿ, ಇಲ್ಲೊಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸೊಸೈಟಿ ಅಕ್ಕಿ ಆದರೂ ಪರವಾಗಿಲ್ಲ, ಯಾವುದಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ. ನೋಡಿ, ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 3-4 ಬಾರಿ ತೊಳ್ಕೊಳ್ಬೇಕು ಚೆನ್ನಾಗಿ, ಸೊಸೈಟಿ ಅಕ್ಕಿ ಆದರೆ. ನೋಡಿ, ತೊಳೆದಿದ್ದಾಗಿದೆ. ಈಗ ಇದನ್ನು ನೆನೆಸ್ಬೇಕು. ಒಂದು 3-4 ಗಂಟೆಗಳ ಕಾಲ ನೆನೆಸಿದ್ರೂ ಆಯಿತು. ನೋಡಿ, ನೆನೆದಿದ್ದಾಗಿದೆ. ನಾನೀಗ ರುಬ್ಕೊಳ್ತಾ ಇದ್ದೀನಿ. ನೀವು ಈ ಥರ ಸಪ್ರೇಟಾಗಿ ಅಕ್ಕಿ ಹಾಕಿ ನೆನೆಸ್ಬೇಕು ಅಂತೇನಿಲ್ಲ. ನೀವು ದೋಸೆ ಹಿಟ್ಟು ರುಬ್ಬಿರ್ತೀರಲ್ವ, ಅದಕ್ಕೆ ಉಪ್ಪು ಹಾಕೋದಕ್ಕೆ ಮುಂಚೆನೇ ಸ್ವಲ್ಪ ತೆಗೆದಿಟ್ಕೊಂಡು ಅದರಲ್ಲೇ ಮಾಡ್ಕೊಳ್ಬೋದು. ಅದು ಇನ್ನೂ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಅಂದರೆ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಒಂಚೂರು ತಳ ಹಿಡ್ದಂಗೆ ಆಗುತ್ತೆ ನಾವು ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ. ಇದಕ್ಕೆ ಬೇಕಾದರೆ ನೀವು ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಅವಲಕ್ಕಿ ಏನು ಹಾಕ್ತಿಲ್ಲ. ನೋಡಿ, ಈ ಥರ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡಿ, ಈಗ 1 ಕಪ್ಪಷ್ಟು ಹಸಿಕಾಯಿ, ನಾನಿಲ್ಲಿ ಇಬ್ರಿಗಾಗಷ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಹುರ್ಗಡ್ಲೆ, ಗಸಗಸೆ 1 ಸ್ಪೂನಷ್ಟು, ನೋಡಿ ಏಲಕ್ಕಿ 2. ಇದರಲ್ಲಿ 4 ಸ್ವೀಟ್ ದೋಸೆ ಆಗುತ್ತೆ, ಇಬ್ರಿಗಾಗುತ್ತೆ. ನೋಡಿ, ಈ ಥರ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಬೆಲ್ಲ ಸೇರಿಸ್ಕೊಳ್ಬೇಕು. ಫಸ್ಟೇ ಬೆಲ್ಲ ಹಾಕಿದ್ರೆ ಅದು ಕೊಬ್ಬರಿ ಎಲ್ಲ ಪೌಡ್ರ್ ಆಗೋಲ್ಲ. ಪುಡಿ ಮಾಡಿರೋಂಥ ಬೆಲ್ಲ 1 ಕಪ್ಪು. ಸ್ವೀಟ್ ನೋಡಿಕೊಂಡು, ಸ್ವೀಟ್ ಜಾಸ್ತಿ ಇಷ್ಟಪಡೋರಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇಲ್ಲಾಂದರೆ ನಾರ್ಮಲ್ಲಾಗಿ ಸ್ವೀಟ್ ಇಷ್ಟಪಡೋರಾದರೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ಇವಾಗ ಏನು ಪೌಡ್ರೆಲ್ಲ ಮಾಡ್ಕೊಂಡ್ವಿ ಅದನ್ನು ನಾವು ಅಕ್ಕಿ ಹಿಟ್ಟು ರುಬ್ಬಿರ್ತೀವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು. ಇದೆಲ್ಲ ಇವಾಗಿಂದೇನು ರೆಸಿಪಿ ಎಲ್ಲ ಅಜ್ಜಿ ಕಾಲದಿಂದಲೂ ಅಜ್ಜಿ ಅಮ್ಮ ಈ ಥರ ಎಲ್ಲ ಮಾಡೋರು. ತುಂಬಾ ರುಚಿ ಇರುತ್ತೆ. ನಿಮಗೆ ಒಬ್ಬಟ್ಟು ಹೋಳಿಗೆ ತಿಂದಷ್ಟೇ ಟೇಸ್ಟ್ ಬರುತ್ತೆ ನೀವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ. ನೀವು ದೋಸೆ ಹಿಟ್ಟು ಮಿಕ್ಕಿದ್ರು ಅದರಲ್ಲೇ ಮಾಡ್ಕೊಳ್ಬೋದು. ಉಪ್ಪು ಹಾಕೋದಕ್ಕೆ ಮುಂಚೆ ಫಸ್ಟೇ ಸ್ವಲ್ಪ ತೆಗೆದಿಟ್ಕೊಂಡ್ರೆ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟೇನು ಇಲ್ದಂಗೆ. ನೋಡಿ, ಕರೆಕ್ಟಾಗಿದೆ ಅದ ಎಲ್ಲ. ಚೆನ್ನಾಗಿ ಬೆಲ್ಲ ಹಾಕಿರೋದ್ರಿಂದ ಎಲ್ಲ ಮಿಕ್ಸ್ ಆಗಬೇಕು. ಈ ಥರ ಮಾಡಿ ಒಂದು 10 ನಿಮಿಷ ಬಿಟ್ಟು ದೋಸೆ ಮಾಡಿ. ಸ್ವೀಟ್ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ತಕ್ಷಣಕ್ಕೂ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಬಿಟ್ಟು ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಿಮಗೆ ಬೆಲ್ಲ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಸ್ವಲ್ಪ ಈ ಥರ ಹಾಕ್ಕೊಂಡು ನಮಗೆ ಯಾವ ಸೈಜಿಗೆ ಬೇಕಾದರೂ ಮಂದಕ್ಕೂ ಹಾಕ್ಕೊಳ್ಬೋದು, ಸ್ವಲ್ಪ ಈ ಥರ ತೆಳ್ಳಗೂ ಮಾಡ್ಕೊಳ್ಬೋದು. ಮೇಲೆ ತುಪ್ಪ ಹಾಕ್ಕೊಳೋರಾದರೆ, ತುಪ್ಪ ಇಷ್ಟಪಡೋರು ತುಪ್ಪನೇ ಹಾಕ್ಕೊಳ್ಳಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಳೋದ್ರಿಂದ. ನಾನು ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಮೇಲೆ ಈ ಥರ
ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ, ಫುಲ್ಲು ಹೈ ಫ್ಲೇಮ್ ಏನು ಬೇಡ. ನೀಟಾಗಿ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗೋಲ್ಡನ್ ಕಲರಲ್ಲಿ ಬಂದಿದೆ, ಸಖತ್ತಾಗಿ ಬಂದಿದೆ. ಸ್ವಲ್ಪ ಉರಿ ಕಮ್ಮಿ ಮಾಡೋದ್ರಿಂದ ಚೆನ್ನಾಗಿ ಹದವಾಗಿ ಬೇಯುತ್ತೆ. ನೋಡಿ ಮತ್ತೊಂದು ಹಾಕ್ತೀನಿ. ನಿಮ್ಗೆ ತಕ್ಷಣಕ್ಕೆ ಯಾರಾದರೂ ಮನೆಗೆ ಬಂದರು, ಏನಾದರೂ ಸ್ವೀಟ್ ಮಾಡಬೇಕು ಅನಿಸಿದ್ರು, ಈ ಥರ ಮಾಡಿಕೊಟ್ರು ತುಂಬಾ ಚೆನ್ನಾಗಿರುತ್ತೆ. ನೀವು ಅಕ್ಕಿ ನೆನೆಸಿ ರುಬ್ಬಿ ಮಾಡೋಕ್ಕಾಗಲ್ಲ, ದೋಸೆ ಹಿಟ್ಟಿದ್ರೆ ದೋಸೆ ಹಿಟ್ಟಲ್ಲೂ ಮಾಡ್ಕೊಳ್ಬೋದು. ಅಂದರೆ ಉಪ್ಪು ಹಾಕಿರಬಾರ್ದು. ಇದು ಉಪ್ಪು ಹಾಕಿರೋದ್ರಲ್ಲಿ ಮಾಡಿದ್ರೆ ಉಪ್ಪಿನಂಶನೇ ಕಾಣುತ್ತೆ, ಆವಾಗ ಸ್ವೀಟ್ ಬರಲ್ಲ. ನೋಡಿ ತುಂಬ ಕಲರ್ ಸಖತ್ತಾಗಿ ಬರ್ತಾಯಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ನೋಡಿ ರೆಡಿ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಈ ಥರ 2 ತಿನ್ನೋರು 4 ತಿಂತೀರ, ಅಷ್ಟು ರುಚಿ ಇದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.